ಇಂದು ಜೂನ್ 12, 2025 ರಂದು ಭಾರೀ ದುರ್ಘಟನೆ ಸಂಭವಿಸಿದೆ. ಏರ್ ಇಂಡಿಯಾ ವಿಮಾನ AI-17 ಆನ್ ಬೋಯಿಂಗ್ 787 ಡ್ರೀಮ್ಲೈನರ್ ವಿಮಾನವು ಅಹಮದಾಬಾದ್ನಿಂದ ಲಂಡನ್ ಗೇಟ್ವಿಕ್ಗೆ ಹೊರಟ ನಂತರ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ. ವಿಮಾನ ಪತನದ ಮಾಹಿತಿ. ವಿಮಾನ ಸಂಖ್ಯೆ AI-17 ಆನ್. ವಿಮಾನ ಮಾದರಿ ಬೋಯಿಂಗ್ 787 ಡ್ರೀಮ್ಲೈನರ್. ಹಾರಾಟ ಆರಂಭ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಸುಮಾರು 1:38ಕ್ಕೆ. ಗಮ್ಯಸ್ಥಾನ ಲಂಡನ್ ಗೇಟ್ವಿಕ್. ಒಟ್ಟು ಪ್ರಯಾಣಿಕರು ಮತ್ತು ಸಿಬ್ಬಂದಿ 242. ಬಚಾವಾಗುವ ಸಾಧ್ಯತೆ. ದುರಂತವಾಗಿ ಯಾರೂ ಜೀವಿತ ರಕ್ಷಿಸಲ್ಪಟ್ಟಿರುವ ಸಾಧ್ಯತೆ ಇಲ್ಲ. ಪತನದ ಸ್ಥಳ ವಿಮಾನವು ಅಹಮದಾಬಾದ್ನ ಮೇಘಾಣಿ ನಗರ್ ಬಳಿ ಇರುವ ನಿವಾಸಿ ಪ್ರದೇಶಕ್ಕೆ ಹಾಗೂ ವೈದ್ಯರ ಹಾಸ್ಟೆಲ್ಗೆ ಪತನಗೊಂಡಿದೆ. ಇದರಿಂದ ಭಾರೀ ಸ್ಫೋಟ ಉಂಟಾಗಿ ಗಟ್ಟಿಯಾದ ಕಪ್ಪು ಹೊಗೆ ಆವರಿಸಿತು. ಸ್ಥಳೀಯ ನಿವಾಸಿಗಳಿಗೂ ಹಲವಾರು ಗಾಯಗಳಾಗಿರುವುದು ವರದಿಯಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಗಳು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆಯನ್ನು ಮಾತುಗಳಿಂದಲೇ ವಿವರಿಸಲಾಗದ ಶೋಕಾಂತಿಕೆ ಎಂದಿದ್ದಾರೆ. ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅವರು ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ, ಏಕೆಂದರೆ 53 ಬ್ರಿಟಿಷ್ ನಾಗರಿಕರು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು. ಏರ್ ಇಂಡಿಯಾ ಎಮರ್ಜೆನ್ಸಿ ಸಹಾಯ ಕೇಂದ್ರ ಸ್ಥಾಪಿಸಿದೆ ಮತ್ತು ಮೃತರ ಕುಟುಂಬಗಳಿಗೆ ಬೆಂಬಲ ನೀಡುತ್ತಿದೆ. ಪ್ರಯಾಣಿಕರ ರಾಷ್ಟ್ರಗಳು: ಭಾರತ 169, ಬ್ರಿಟನ್ 53, ಪೋರ್ಚುಗಲ್ 7, ಕೆನಡಾ 1. ಇತಿಹಾಸದ ದೃಷ್ಟಿಯಿಂದ ಇದು 2009 ರಲ್ಲಿ ಪರಿಚಯವಾದ ನಂತರ ಬೋಯಿಂಗ್ 787 ಡ್ರೀಮ್ಲೈನರ್ ವಿಮಾನದಲ್ಲಿ ಸಂಭವಿಸಿದ ಮೊದಲ ಪೂರಕ ಪತನ ಆಗಿದೆ. ಮುಂದಿನ ಕ್ರಮಗಳು. DGCA ರಾಷ್ಟ್ರೀಯ ವಿಪತ್ತು ತಂಡ, ಸ್ಥಳೀಯ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಬ್ಲಾಕ್ ಬಾಕ್ಸ್ಗೆ ಹುಡುಕಾಟದ ಕಾರ್ಯ ನಡೆಯುತ್ತಿದೆ. ವಿಮಾನ ನಿಲ್ದಾಣದ ಎಲ್ಲಾ ವಿಮಾನ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇಡೀ ದೇಶವನ್ನೇ ಶೋಕದಲ್ಲಿ ಮುಳುಗಿಸಿದ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಂಬಲಾಗದ ದುರ್ಘಟನೆ. ಎಲ್ಲಾ ಪ್ರಯಾಣಿಕರ ಕುಟುಂಬಗಳಿಗೆ ನನ್ನ ಆಳವಾದ ಸಂತಾಪ ಎಂದು ಅವರು ತಿಳಿಸಿದ್ದಾರೆ. ವಿಮಾನದಲ್ಲಿ ಇದ್ದ ಪ್ರಯಾಣಿಕರಲ್ಲಿ ಹೆಚ್ಚಿನವರು ಲಂಡನ್ನಲ್ಲಿ ತಮ್ಮ ಕುಟುಂಬಗಳಿಗೆ ಭೇಟಿ ನೀಡಲು ಅಥವಾ ಉದ್ಯೋಗದ ನಿಮಿತ್ತ ಪ್ರಯಾಣಿಸುತ್ತಿದ್ದರು. ವಿಮಾನ ಪತನವಾದ ಸ್ಥಳದಲ್ಲಿ ಹಲವಾರು ಮನೆಗಳು ನಾಶವಾಗಿದ್ದು, ಸ್ಥಳೀಯ ನಿವಾಸಿಗಳು ಮತ್ತು ಮಕ್ಕಳಿಗೂ ಗಾಯಗಳಾಗಿರುವ ಅನುಮಾನವಿದೆ. ರಕ್ಷಣಾ ತಂಡಗಳು ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಶವಶೋಧನೆ ಕಾರ್ಯಾಚರಣೆ ನಡೆಸುತ್ತಿವೆ. ಸಿಡಿಲಿನಂತೆ ಸದ್ದು ಮಾಡಿ ಬಿದ್ದ ವಿಮಾನದಿಂದ ಉಂಟಾದ ಬೆಂಕಿ ಇನ್ನೂ ಕಳೆಯಲ್ಪಟ್ಟಿಲ್ಲ. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ವೈದ್ಯಕೀಯ ತಂಡಗಳು ಹಾಗೂ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಭಾರತದ ವಿಮಾನಯಾನ ಇತಿಹಾಸದಲ್ಲಿಯೇ ಗಂಭೀರವಾದ ಘಟನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತಿದೆ. ವಿಮಾನದಲ್ಲಿದ್ದ 53 ಬ್ರಿಟಿಷ್ ನಾಗರಿಕರು ಸೇರಿದಂತೆ ವಿವಿಧ ರಾಷ್ಟ್ರಗಳ ಜನರು ಹತಾಹತಿಯಾದ ಸಾಧ್ಯತೆ ಇದೆ. ಸಂಬಂಧಿತ ರಾಯಭಾರ ಕಚೇರಿಗಳು ಕೂಡ ತಮ್ಮ ಪ್ರಜೆಗಳ ಬಗ್ಗೆ ಮಾಹಿತಿ ಪಡೆದು ಸಂಬಂಧಿಕರ ಸಂಪರ್ಕಕ್ಕೆ ಬಂದಿವೆ. ವಿಮಾನ ಪತನದ ಮೂಲ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ತಂತ್ರಜ್ಞಾನ ದೋಷವೋ ಅಥವಾ ತುರ್ತು ಪರಿಸ್ಥಿತಿವೋ ಎಂಬುದನ್ನು ನಿರ್ಧರಿಸಲು ವಿಮಾನದ ಡೇಟಾ ರೆಕಾರ್ಡ್ ಬ್ಲಾಕ್ ಬಾಕ್ಸ್ ಅನಿವಾರ್ಯವಾಗಿದೆ. ಅಧಿಕಾರಿಗಳು ಪತನದ ಸಂಪೂರ್ಣ ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಇದೊಂದು ರಾಷ್ಟ್ರೀಯ ಪಾಠವೂ ಆಗಬೇಕೆಂದು ಭದ್ರತಾ ಕ್ರಮಗಳು, ತಾಂತ್ರಿಕ ತಪಾಸಣೆ ಹಾಗೂ ವಿಮಾನ ನಿಲ್ದಾಣದ ಕ್ರಮಗಳನ್ನು ಪುನರ್ವಿಮರ್ಶೆ ಮಾಡುವ ಅಗತ್ಯವಿದೆ. ಬದುಕು ಕಳೆದುಕೊಂಡವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇಶವಾಸಿಗಳು ಪ್ರಾರ್ಥಿಸುತ್ತಿದ್ದಾರೆ.